ಬೇಕಿಲ್ಲ ಇನ್ನೇನು ನಿನ್ನ ವಿನಃ ನನಗೆಂದು ಎಂಥ ಸೊಗಸಾದ ಸಾಲಿದೆ. ಸುವರ್ಣ ಎಂಬ ಕಡಲು ಕಾಲಘಟ್ಟ ಉರುಳಿದಂತೆ ಪ್ರೀತಿಯ ಗುಂಗು ಇನ್ನಷ್ಟು ಮತ್ತಷ್ಟು ಮಗದಷ್ಟು ರಭಸವಾಗಿ ಹರಿಯುತ್ತಿದೆ. ಪ್ರೇಮದ ಶಹರದಲ್ಲಿ ಬೆಳಕು ಮೂಡಿಸುತ್ತಿದೆ ಮತ್ತು ಆ ಬೆಳಕು ನಮ್ಮ ನಡುವೆ ಗಟ್ಟಿಯಾಗುತ್ತಿದೆ. ಡಾಕ್ಟರ್ ಅಂಬುಜಾ ಮಾಳ್ಕೇಡ್ಕರ್. ಮನದ ಮಾತು ಸೇರದಿದ್ದಾಗ ಮುತ್ತಿನ ಮಾತು ವ್ಯರ್ಥ ಗೆಳೆಯ. ಮನದ ಮಾತು ಸೇರದಿದ್ದಾಗ ಮುತ್ತಿನ ಮಾತು ವ್ಯರ್ಥ ಗೆಳೆಯ. ಎದೆಗುಪ್ಪಿಸಿಕೊಂಡೆ ಪ್ರೀತಿಯಿಂದ ನಮಗಾಗಿ ಕೊಟ್ಟಿರುವಂತಹ ಅಮೃತದ ಧಾರೆ ಇದು. ಕಾಮನಗುಲ್ಲು ಬಣ್ಣ ಬೇಡುತ್ತಿರುವ ಈ ಹೊತ್ತಿಗೆ ಸುವರ್ಣಾಳ ಹೊಂಬೆಳಕಿನಲ್ಲಿ ಏಕಾಂತದಿಂದ ಹೊರಬರಲು ಯಾರಿಗೂ ಇಷ್ಟವಾಗಲ್ಲ. ಪ್ರೇಮದ ಆರಾಧನೆಯನ್ನ ಹಿಡಿದು ಹೊರಡುವ ಸಣ್ಣ ಹಕ್ಕೆ ಪ್ರಣಯ ಬೆನ್ನೇರಿ ಬರುವುದನ್ನು ತಡೆಯಲಾಗುತ್ತದೆಯೇ? ಅವನನ್ನು ಬೆನ್ನು ಹತ್ತಿದಷ್ಟೇ ಆಸಕ್ತಿಯಿಂದ ಈ ಪ್ರೇಮ ಕಾವ್ಯದ ಭಾಷೆಯ ಮೊದಲ ನೋಟಕ್ಕೆ ಹಂಬಲಿಸಿದ್ದೂ ಇದೆ. ಹೀಗಾಗಿಯೇ ಸುವರ್ಣ ಎಂಬ ಹಿಂದಿ ಟು ಕನ್ನಡದ ಮೇಡಮ್ ಅವರ ಪ್ರೇಮ ಪರವೇ ಓದುಗ ಪ್ರಿಯರ ಸೊಗಸಾದ ತಾಣ. ಹಿಂದಿಯ ಸಾಹಿತ್ಯವನ್ನ ಸಮೃದ್ಧವಾಗಿ ಹೆಗಲ ಮೇಲೆ ಹೊತ್ತಿಕೊಂಡಿರುವಂತಹ ಡಾಕ್ಟರ್ ಅಂಬುಜಾ ಮಾಳ್ಕೇಡ್ಕರ್ ಅವರು ಕೈಯಾರೆ ರೂಪಿಸಿದ ಕನ್ನಡದ ಈ ಕಾಫಿಯನ್ನ ಹೇರುತ್ತಾ ಅವರೊಂದಿಗೆ ಮಾತನಾಡುತ್ತಾ ಪ್ರೇಮ ಲೋಕವನ್ನ ಪ್ರವೇಶ ಮಾಡುವುದು ಓದುಗನಾದ ನನಗಂತೂ ಒಂದು ಇಷ್ಟದ ಸಂಗತಿ. ಪ್ರೇಮದಲ್ಲಿ ನಿಷ್ಠೆ ಎನ್ನುವುದು ಪ್ರೇಮ ಕವಿ ಕೆ.ಎಸ್. ನರಸಿಂಹಸ್ವಾಮಿ ಅವರಿಗೆ ಎಂದಿಗೂ ಉತ್ಪ್ರೇಕ್ಷೆ ಎನಿಸದೆ ಅದು ಅವರ ಉಸಿರಿನಷ್ಟೇ ಸಹಜವಾಗಿ ಅವರ ಕವಿತೆಯಲ್ಲೂ ಬದುಕಿನಲ್ಲೂ ಕಾಣಬಹುದಾಗಿತ್ತು. ಅವರ ದಾಂಪತ್ಯವೆಂಬುದು ಮಲ್ಲಿಗೆ ಹೂವಿನೊಳಗೆ ತಂಪು ಬೆರೆತಷ್ಟೇ ಸಹಜ ಮತ್ತು ಸರಳವಾಗಿತ್ತು. ಹೌದು, ಕವಿತೆ ಅವರ ಕವಿತೆಗಳೂ ಹಾಗೆ ನೀರಿನಲ್ಲಿ ವೀಣೆ ಮಿಡಿದಂತೆ, ಬೇಲಿಯಲ್ಲಿ ಹಾವು ಸೆಳೆದಾಡಿದಂತೆ. ಕನ್ನಡದ ಸಾಹಿತ್ಯದಲ್ಲಿ ಪ್ರೇಮ ಕವಿತೆಗಳಿಗೆ ಏನು ಬರಗಾಲವಿಲ್ಲ. ಹರೆಯದ ಕಾಲಕ್ಕೆ ಮೊಡವೆ ಮೂಡುವ ಹಾಗೆ ಪ್ರೇಮ ಕವನಗಳು ಮೂಡುತ್ತಲೇ ಇರುತ್ತವೆ. ಬಹುತೇಕ ಪ್ರತಿ ಕವಿಯ ಕಾವ್ಯ ಲೋಕದ ಪ್ರವೇಶ ಪ್ರೇಮ ಕವನಗಳಿಂದಲೇ ಆರಂಭ. ವಿಪರ್ಯಾಸವೆಂದರೆ ಅಂತಹ ಕವಿಗಳಿಗೆ ಬರುತ್ತಾ ಪ್ರೇಮ ಬೋರಾಗಿರುತ್ತೋ, ಮದುವೆ ಮುರಿದು ಬಿದ್ದಿರುತ್ತೋ, ಅಥವಾ ದಾಂಪತ್ಯದ ವಿರುದ್ಧವೇ ಬಂಡಾಯಗೊಳ್ಳುತ್ತಾರೋ ಗೊತ್ತಿಲ್ಲ. ಕಾಲ ಕಳೆದಂತೆ ಪ್ರೇಮ ಕವಿಗಳ ಸಂವೇದನಾ ಮೂಲಗಳು ಶಿಫ್ಟ್ ಆಗುತ್ತವೆ. ಕವಿಯ ಹತ್ಯಾರಗಳು ಕಾಲ ಕಾಲಕ್ಕೆ ಬದಲಾಗುತ್ತಾ ಹೋಗುತ್ತವೆ ಮತ್ತು ಅದು ಆಗಬೇಕು ಕೂಡ ಎಂಬುದು ಹಲವರ ವಾದ. ಕವಿತೆ ಸಹಜವಾಗಿ ಮೂಡಿ ಬರಬೇಕು ಎನ್ನುತ್ತಾನೆ ಕವಿ ಕೀಟ್ಸ್. ಸಹಜವಾಗಿ ಅಂದರೆ ಕಲೆಯಲ್ಲಿ ಸಹಜ ಎಂಬುದು ಇದೆಯೇ ಅಂತ ಪ್ರಶ್ನೆ ಮಾಡುತ್ತಾನೆ ಕವಿ ಕೆ.ವಿ. ತಿರುಮಲೇಶ್. ಆಧುನಿಕ ಕನ್ನಡ ಸಾಹಿತ್ಯದ ಅಷ್ಟೂ ಕವನ ಸಂಕಲನಗಳನ್ನ ಮುಂದಿಟ್ಟುಕೊಂಡು ನೋಡಿದರೆ ಅದರಲ್ಲಿ ಕನಿಷ್ಠ 10 ಕವಿತೆಗಳಾದರೂ ಪ್ರೇಮಕ್ಕೆಂದೇ ಮೀಸಲಾಗಿರುತ್ತವೆ. ಅಂತಹ ಸಂಪ್ರದಾಯ ನವೋದಯದ ಕಾಲದಲ್ಲಿ ಶುರುವಾಗಿ ಇಂದಿನ ನಂತರೋತ್ತರ ಕೊರೋನೋತ್ತರ ಕಾಲಘಟ್ಟಕ್ಕೂ ಬಂದು ನಿಂತಿದೆ. ಆದರೆ ಇಂದಿಗೂ ಪ್ರೇಮ ಕವಿತೆಗಳೆಂದರೆ ಥಟ್ಟನೆ ನೆನಪಾಗುವುದು ಕೆ.ಎಸ್. ನರಸಿಂಹಸ್ವಾಮಿಯವರು ಮಾತ್ರ. ಪ್ರೇಮಕ್ಕೆ ಸ್ವತಃ ಒಬ್ಬ ಕವಿ ರೂಪಕವಾಗಿ ನಿಲ್ಲುವುದು ಬಹುಶಃ ಅವರೊಬ್ಬರೇ ಮಾತ್ರ. ಆದರೆ ನಮ್ಮ ಕಲಬುರಗಿಯಲ್ಲಿಯೂ ನಮ್ಮೆಲ್ಲ ಹೃದಯಗಳ ಪ್ರೇಮ ವಾಹಕವಾಗಿ ನಿಲ್ಲುವಂತ ಪ್ರೇಮ ಕವಿತೆಗಳನ್ನು ಬರೆದಿರುವ ಡಾಕ್ಟರ್ ಅಂಬುಜಾ ಮಾಳ್ಕೇಡ್ಕರ್ ಅವರು ಮತ್ತು ಅವರ ಇನಿಯ, ಅವರ ರಾಜ, ಅವರ ಪ್ರೀತಿ, ಅವರ ಒಲವು, ಅವರ ಮನದಂಡ, ಅವರ ನಂದ ನನಗಂತೂ ಇಡೀ 3 ದಿನ ಬಿಟ್ಟು ಬಿಡದೆ ಕಾಡಿರುವ ಮಾಯೆ. ಕಾಲ್ಗೆಜ್ಜೆ ತೊಡಿಸಲು ಬಾರು, ಮಲ್ಲಿಗೆ ಮುಡಿಸಲು ಬಾರು, ನದಿಯ ತೀರದಿ ಕುಳಿತು ನನ್ನ ಪಿಸು ಮಾತನಾಡುವ ಬಾರು. ವಾಹ್,
ಸೊಗಸಾದ ಪ್ರೇಮ ನಿವೇದನೆಯ ಸಾಲುಗಳಿವೆ. ರಾಜನ ಗಂಟು, ಕನ್ನಡಿಗೆ ನಂಟು ಸಂಕಲದ ಪ್ರೇಮ ಕವಿತೆಗಳು ಸಂಮೋಹನಗೊಳಿಸುವಂತಹ ಪರಿಣಾಮವನ್ನು ಬೀರುತ್ತವೆ ಎಂಬುದಕ್ಕೆ ಇಂತಹ ಕೆಲವು ಸಾಲುಗಳನ್ನ ನಾನು ಆಯ್ಕೆ ಮಾಡಿದ್ದೇನೆ. ದಾಟಿ ಬರಬಾರದೆ ಎನ್ನೆಯ ಸೀಮೆಯ, ದಾಟಿ ಬರಬಾರದೆ ಎನ್ನೆಯ ಸೀಮೆಯ, ಮುರಿಯಬಾರದೆ ಮೌನ ವನಿತೆಯ. ಇವೆಲ್ಲವೂ ಅಂಬುಜ ಅವರ ಬರೆದಿರುವಂತಹ ಕವಿತೆಯ ಸಾಲುಗಳಿಂದ ಎತ್ತಿಟ್ಟುಕೊಂಡ ಕೆಲವು ಪದಗಳು ಮಾತ್ರ, ಕೆಲವು ಸೆಂಟೆನ್ಸ್ಗಳು. ಕವಯತ್ರಿ ಕೇವಲ ಮಾಂತ್ರಿಕ ತಂಡದಂತೆ ಕೆಲಸ ಮಾಡುತ್ತಾರೆ ಮತ್ತು ಸ್ವಲ್ಪವೂ ಸಂದೇಹವಿಲ್ಲದೆ ವ್ಯಕ್ತಿಯನ್ನ ಪ್ರೀತಿಯಲ್ಲಿ